ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿಂದ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ IPL ಹಬ್ಬ ಶುರುವಾಗ್ತಿದೆ. ಸುಮಾರು 2.5-3 ತಿಂಗಳು ನಡೆಯೋ ಹಬ್ಬ ಮುಗಿದ ಮೇಲೆ ಮೆಲ್ಕು ಹಾಕೋಕ್ಕೆ ಅಂತಲೇ 1-2 ತಿಂಗಳು ಕಳೆದೋಗುತ್ತೆ. ಸೊ ಇದೊಂದು ಆಲ್ಮೋಸ್ಟ್ ಒಂದು 4-5 ತಿಂಗಳು ನಡೆಯುವಂಥ ಹಬ್ಬ ಇದು. ಇವತ್ತು ಫಸ್ಟ್ ಮ್ಯಾಚ್ ಈ ಸೀಸನ್ದು ನಮ್ಮ RCB ಮತ್ತು SRH ಮಧ್ಯೆ ನಡೀತಾ ಇದೆ ನಮ್ಮ KSES ಸ್ಟೇಡಿಯಮಲ್ಲಿ. ನಾನು ಏನು ಆಸೆ ಪಡ್ತೀನಪ್ಪ ಅಂತಂದರೆ, ಪ್ರತಿಯೊಂದು RCB ಮ್ಯಾಚ್ ಯಾವುದು ನಡೆಯುತ್ತೆ ಆ ಎಲ್ಲ ಮ್ಯಾಚ್ದೂ ಪ್ರಿವ್ಯೂ ಮಾಡಬೇಕು ಅಂತ ನನಗಾಸೆ. ಅದು ಮ್ಯಾಚ್ ಮುಗಿದ ಮೇಲೆ ರಿವ್ಯೂ ಮಾಡೋಕ್ಕೆ ನಾನು ಹೋಗಲ್ಲ. ಯಾಕೆ ಅಂದರೆ ಮ್ಯಾಚ್ ಮುಗಿದೋಗಿರುತ್ತೆ, ಏನಾಯಿತು ಏನಾಗಬಹುದಿತ್ತು ಅದೆಲ್ಲರೂ ಒಂಥರ ತೆರೆದಿಟ್ಟ ಪುಟ ಥರ ಇರುತ್ತೆ. ಪ್ರಿವ್ಯೂ ಹಾಗಲ್ಲ, ಇದು ಒಂಥರ ಮುಚ್ಚಿರೋ ಪುಸ್ತಕ. ನಮ್ಮನ್ನು ಪ್ರಪಂಚಕ್ಕೆ ದೂಡೋ ಅಂಥ ಒಂದು ಈವೆಂಟ್ ಅದು. ನನಗೆ ಪ್ರಪಂಚ ಬಹಳ ಇಷ್ಟ. ಕನಸು ಕಾಣ್ಬೋದು, ಒಳ್ಳೊಳ್ಳೆ ಕನಸು ಕಾಣ್ಬೋದು, ಕೆಲವು ಸಲ ಕೆಟ್ಟ ಕನಸು ಕಾಣ್ಬೋದು. ಏನು ಅದರಲ್ಲೇನು ಒಳ್ಳೆಯದೇ ಆಗಬೇಕು ಯಾವಾಗಲೂ ಅಂತೇನಿಲ್ಲ. ಬಟ್ ಕನಸು ಕಾಣೋದು ಹಗಲ್ಗನಸಿರ್ಬೋದು, ನಮ್ಮ ಆಸೆಗಳಿರ್ಬೋದು, ಕನಸು ಕಾಣೋದು ಒಳ್ಳೆಯದೇನೆ. ಸೊ ಇದನ್ನು ಪ್ರಿವ್ಯೂ ಮಾಡಬೇಕು ಅಂತಿದ್ದೀನಿ. ಇದು ನಂದು ಫಸ್ಟ್ ಪ್ರಿವ್ಯೂ ಮಾಡ್ತಿರೋದು, ನನ್ನ ಲೈಫಲ್ಲೇ ಮಾಡ್ತಿರೋ ಫಸ್ಟ್ ಪ್ರಿವ್ಯೂ. ಆ್ಯಂಡ್ ಇಟ್ ಈಸ್ ಬಿಟ್ವೀನ್ RCB ಆ್ಯಂಡ್ SRH. ಫಸ್ಟು ನಮ್ಮ ಪಿಚ್ಚಿಗೆ ಬರೋಣ. ಮ್ಯಾಚ್ KSEL ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ KSEA ಈಸ್ ಎ ಬ್ಯಾಟಿಂಗ್ ಪ್ಯಾರಡೈಸ್. ಬ್ಯಾಟ್ಸ್ಮನ್ಗಳಿಗೆ ಬಹಳ ಇಷ್ಟಪಡುವಂಥ ಪಿಚ್ಚು. ಬೌಲರ್ಗಳು ಸ್ವಲ್ಪ ತಿಳ್ಕಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಬೌಂಡರೀಸ್ ಇದೆಯಲ್ಲ ಅದು ಕಂಪೇರಬ್ಲಿ ಶಾರ್ಟರ್. ಎಸ್ಪೆಷಲಿ ಈ ಥರ್ಡ್ ಮ್ಯಾನ್ ಆಗಿರ್ಬೋದು, ಅಥವಾ ಡೀಪ್ ಪಾಯಿಂಟ್ ಆಗಿರ್ಬೋದು, ಅಥವಾ ಸ್ಕ್ವೇರ್ ಲೆಗ್ ಅಥವಾ ಲಾಂಗ್ ಲೆಗ್ ಆಗಿರ್ಬೋದು, ಬಹಳ ಶಾರ್ಟ್ ಬೌಂಡ್ರೀಸ್ ಇದೆ. ಸೊ ಅಲ್ಲಿ 4 ಮತ್ತು 6ಗಳ ಸುರಿಮಳೆ ಆಗುತ್ತೆ, ಅದಂತೂ ಗ್ಯಾರಂಟಿ. ಮಿಕ್ಕಿದ್ದು ಕೂಡ ಹೊಡೆಯಲ್ಲ ಅಂತಲ್ಲ, ಬಟ್ ಇದು 2 ಕಡೆ ಜಾಸ್ತಿ ರನ್ಸ್ ಬರುತ್ತೆ ಅಂತ ನಂದು ಒಂದು ಪ್ರಿಡಿಕ್ಷನ್ ಇದೆ. ಇದು ಅಷ್ಟು ಹೇಳಿದ ಮೇಲೆ ಬೌಲರ್ಸ್ಗೆ ತುಂಬ ಕೆಟ್ಟ ಪಿಚ್ ಏನಲ್ಲ, ಬೌಲರ್ಸ್ಗೂ ಎನ್ಕರೇಜ್ಮೆಂಟ್ ಕೊಡುತ್ತೆ. ಬಟ್ ಆ್ಯಕ್ಯುರೇಟಾಗಿ ಬೌಲಿಂಗ್ ಮಾಡಬೇಕು. ಲೈನ್ ಆ್ಯಂಡ್ ಲೆಂತ್ ಮೇಲೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಇರಬೇಕು. ಆವಾಗ ಬೌಲರ್ಗೆ ಕೂಡ ಇಟ್ ಈಸ್ ಎ ಫೇರ್ ಪಿಚ್ ಅಂತಲೇ ಹೇಳ್ತೀನಿ. ಇದರಲ್ಲಿ IPLನಲ್ಲಿ 2 ಇನ್ನಿಂಗ್ಸ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಒಂದು ಟೀಮ್ ಮಾಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಇನ್ನೊಂದು ಟೀಮ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರೋದೆ. ಈ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರಲ್ಲ ಅವ್ರಿಗೆ ಬ್ಯಾಟಿಂಗ್ ವಿಲ್ ಬಿಕಮ್ ಕಂಪೇರಬ್ಲಿ ಈಸಿಯರ್. ಯಾಕಪ್ಪ ಅಂತಾರೆ ಡ್ಯೂಗು ಅಷ್ಟೊತ್ತಿಗಾಗಲೇ ಚೆನ್ನಾಗಿ ಬೀಳೋಕ್ಕೆ ಶುರು ಆಗಿರುತ್ತೆ. ಸೊ ಆವಾಗ ಬೌಲರ್ಗಳಿಗೆ ಗ್ರಿಪ್ ಬಾಲ್ ಹಿಡಿಯೋದು ಕಷ್ಟ ಆಗುತ್ತೆ, ಅವ್ರಿಗೆ ಲೈನ್ ಆ್ಯಂಡ್ ಲೆಂತ್ ಮೇಲೆ ಕಂಟ್ರೋಲ್ ಸಿಗೋದು ಕಷ್ಟ ಆಗುತ್ತೆ. ಸೊ ಬ್ಯಾಟ್ಸ್ಮನ್ಗಳಿಗೆ ಬಹಳ ಈಸಿ ಆಗುತ್ತೆ. ಈ ಸಬ್ಜೆಕ್ಟು ಆಟೋಮ್ಯಾಟಿಕ್ಕಾಗಿ ನಮ್ಮನ್ನು ಟಾಸ್ ವಿಚಾರಕ್ಕೆ ತರುತ್ತೆ. ಈಗ ಏನಾಗಬಹುದು ಟಾಸಲ್ಲಿ ಅಂತ ಒಂದು ಊಹೆ ಮಾಡೋಣ. ನಮ್ಮ ಟ್ರ್ಯಾಕ್ ರೆಕಾರ್ಡ್ ತೊಗೊಂತು ಅಂತಂದರೆ, ರಜತ್ ಪತಿದಾರ್ ನಮ್ಮ ಕ್ಯಾಪ್ಟನ್ಗೆ ಬ್ಯಾಂಗ್ಳೂರು ಪಿಚ್ಚಲ್ಲಿ ಅಂಥ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಏನಿಲ್ಲ. ಬಹುಶಃ ಟಾಸ್ ಗೆದ್ದಿದ್ದಕ್ಕಿಂತ ಟಾಸ್ ಸೋತಿದ್ದೇ ಜಾಸ್ತಿ ಅವರು. ನಮ್ಮ SRH ಕ್ಯಾಪ್ಟನ್ ಯಾರು? ಇಶಾನ್ ಕಿಶನ್. ಅವ್ರಿಗೆ ಇದು ಫಸ್ಟ್ ಮ್ಯಾಚ್ ಆ್ಯಸ್ ಎ ಕ್ಯಾಪ್ಟನ್. ಸೊ ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನು ಈ ಮ್ಯಾಚಿಂದ ಬಿಲ್ಡ್ ಆಗುತ್ತೆ. ಯಾರೇ ಟಾಸ್ ಗೆಲ್ಲಿ ನನ್ನ ಲೆಕ್ಕದಲ್ಲಿ ಅವರು ದೇ ವಿಲ್ ಚೂಸ್ ಟು ಫೀಲ್ಡ್. ಫಸ್ಟ್ ಬೌಲಿಂಗ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕಪ್ಪ ಅಂದರೆ ಹೇಳಿದ್ನಲ್ಲ, ಸೆಕೆಂಡ್ ಬ್ಯಾಟಿಂಗ್ ಆಡೋದು ಕಂಪ್ಯಾರಬ್ಲಿ ಈಸಿಯರ್, ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡೋದು ಕಂಪ್ಯಾರಬ್ಲಿ ಟಫರ್. ಆ್ಯಂಡ್ ಈ 2 ಟೀಮು SRH ಆಗಲಿ RCB ಆಗಲಿ ಅವರ ಕೋರ್ ಸ್ಟ್ರೆಂತ್ ಏನಪ್ಪ ಅಂತ ಕೇಳಿದ್ರೆ ಬ್ಯಾಟಿಂಗ್ ಈಸ್ ದೇರ್ ಕೋರ್ ಸ್ಟ್ರೆಂತ್. 2 ಟೀಮು ಬೌಲಿಂಗಲ್ಲಿ ಸ್ವಲ್ಪ ಕಮ್ಮಿನೇ. ಯಾಕಪ್ಪ ಈ ವರ್ಷ ಅದು ಇನ್ನೂ ಜಾಸ್ತಿ ಎದ್ದು ಕಾಣುತ್ತೆ ಅಂತಂದರೆ, ನಮ್ಮ RCBಗೆ ಜೋಶ್ ಹೇಜಲ್ವುಡ್ ಅಟ್ಲೀಸ್ಟ್ ಕೆಲವು ಮ್ಯಾಚ್ಗಳು ಅವ್ರದ್ದು ನಮಗೆ ಆಡೋಕ್ಕೆ ಆಗಲ್ಲ. ಅವ್ರದ್ದೇ ಆದ ಫಿಟ್ನೆಸ್ ಚಾಲೆಂಜ್ಗಳಿದೆ. ಪ್ಲಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯನ್ ಕ್ರಿಕೆಟು
ಅವ್ರದ್ದೇ ಕ್ಯಾಲೆಂಡರ್ ಒಂದು ರಿಲೀಸ್ ಮಾಡಿದ್ದಾರೆ, ಹೆಕ್ಟಿಕ್ ಕ್ಯಾಲೆಂಡರ್. ಎಷ್ಟು ಮ್ಯಾಚು ಅವರು ಪ್ಲೇಯರ್ಸ್ಗೆ IPL ಅಲ್ಲಿ ಆಡೋಕ್ಕೆ ಬಿಡ್ತಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ ಈಗ. ಸೊ ಅದರಿಂದ ಫಸ್ಟ್ ಮ್ಯಾಚ್ ಅಂತೂ ಹೇಜಲ್ವುಡ್ ಆಡಲ್ಲ. ನಮ್ಮ ಯಶ್ ದಯಾಳ್ ಲಾಸ್ಟ್ ಸೀಸನ್ ಭಾಳ ಚೆನ್ನಾಗಿ ಬೌಲಿಂಗ್ ಮಾಡಿದರು, ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ಸ್ ತೆಕ್ಕೊಟ್ಟಿದ್ರು. ಅವರು ಅವ್ರದ್ದೇ ಪರ್ಸನಲ್ ಕಾರಣಗಳಿಗೆ ಅವ್ರು ಕೂಡ ಈ ಮ್ಯಾಚ್ ಆಡ್ತಾಯಿಲ್ಲ. ಮೋಸ್ಟ್ಲಿ ಈ ಸೀಸನ್ ಪೂರ್ತಿ ಅವ್ರು ಆಡಲ್ಲ. ಸೊ ನಮ್ಮ ಬೌಲಿಂಗ್ ಕಂಪೇರಬ್ಲಿ 1-2 ಮೆಟ್ಲು ಕೆಳಗಡೆ ಇಳಿದಿದೆ. ಬ್ಯಾಟಿಂಗ್ ಸಖತ್ತಾಗೇ ಇದೆ. ಸೊ ಟಾಸ್ ಯಾರೇ ಗೆಲ್ಲಿ ನಾನು ಹೇಳ್ದಂಗೆ ಫೀಲ್ಡಿಂಗ್ ಮಾಡ್ತಾರೆ. ಬೈ ಚಾನ್ಸ್ SRH ಗೆದ್ದುಬಿಟ್ಟು ಅವರು ಫೀಲ್ಡಿಂಗ್ ಮಾಡ್ತಾರೆ ಅಂತಂದರೆ ಅವ್ರ ಬೌಲಿಂಗ್ ಯೂನಿಟ್ ಹೆಂಗಿರುತ್ತೆ ಅಂತ ಒಂದು ನಿಮಿಷ ಕಣ್ಣು ಹಾಕೋಣ. ಅವ್ರ ಕಡೆ ಯಾರ್ಯಾರಿದ್ದಾರೆ ಬೌಲರ್ಸು? ನಮ್ಮ ಜೈದೇವ್ ಉನದ್ಕಟ್ ಇದ್ದಾರೆ, ವೆಟ್ರನ್ ಇಂಡಿಯನ್ ಫಾಸ್ಟ್ ಬೌಲರ್. ಒಂಥರ ಜಿಗಣೆ ಅಂತೀವಲ್ಲ ಆ ಥರ ಬೌಲರು. ಭಾಳ ಆ್ಯಕ್ಯುರೇಟ್, ರನ್ ಕೊಡೋದ್ರಲ್ಲಿ ಸ್ವಲ್ಪ ಜಿಪುಣನೇ ಈ ಬೌಲರು. ಬಟ್ ಒಂದು ಅವ್ರಿಗೆ ಡಿಸ್ಅಡ್ವಾಂಟೇಜ್ ಏನಪ್ಪ ಆಗಿದೆ ಅಂತಂದರೆ ಏಜ್ ಈಸ್ ಕ್ಯಾಚಿಂಗ್ ಅಪ್ ವಿತ್ ಹಿಮ್. ಸೊ ಅವರ ಬೌಲಿಂಗಲ್ಲಿ ಮುಂಚೆ ಇದ್ದಿದ್ದ ಮೊನಚು ಅಷ್ಟು ಇಲ್ಲ ಈಗ. ಬಟ್ ಈಸ್ ಸ್ಟಿಲ್ ಎ ವೆರಿ ಗುಡ್ ಬೌಲರ್. ಸೊ ಅವರಂತೂ ಇದ್ದೇ ಇರ್ತಾರೆ. ಇನ್ನೊಬ್ಬರು ಸೆಕೆಂಡು ನಮ್ಮ ಇಂಗ್ಲೆಂಡ್ ಬೌಲರು ಡೇವಿಡ್ ಪೇಯ್ನ್ ಅಂತ, ಅವರು ಆಡ್ತಾರೆ. ಇನ್ನೊಬ್ಬರು ಅದೇ ಇಂಗ್ಲೆಂಡಿಂದ ಕಾರ್ಸೆ ಅಂತೊಬ್ಬರು, ಈಸ್ ಅನ್ ಆಲ್ರೌಂಡರ್, ಒಳ್ಳೆ ಡೀಸೆಂಟ್ ಫಾಸ್ಟ್ ಬೌಲರ್ ಪ್ಲಸ್ ಮಿಡ್ಲ್ ಆರ್ಡರ್ ಒಳ್ಳೆ ಬ್ಯಾಟ್ಸ್ಮನ್. ಅವರು ಇದ್ದೇ ಇರ್ತಾರೆ ಬೌಲಿಂಗಿಗೆ. ನಾಲ್ಕನೇದಾಗಿ ನಮ್ಮ ನಿತೀಶ್ ರೆಡ್ಡಿ ಇರ್ತಾರೆ. ನಾವೆಲ್ಲ ಈ ನಡುವೆ ಮರ್ತೋಗಿರುವಂಥ ಕ್ರಿಕೆಟರ್. ಬಟ್ SRHಲ್ಲಿ ಅವ್ರದ್ದು ಇನ್ನೂ ಒಂದು ರೋಲ್ ಇದೆ, ಇಂಪಾರ್ಟೆಂಟ್ ರೋಲ್ ಇದೆ. ಸೊ ನಿತೀಶ್ ರೆಡ್ಡಿ 4ನೇ ಬೌಲರಾಗಿ ಹೊಮ್ತಾರೆ. ಬರೀ 4 ಬೌಲರ್ ಇದ್ದರೆ ಸಾಲದು. ಒಂದು ಅಟ್ಲೀಸ್ಟ್ ನಮ್ಮ RCB ಬ್ಯಾಟಿಂಗ್ಗೆ ಚಾಲೆಂಜ್ ಕೊಡೋದಕ್ಕೆ ಇನ್ನೂ ಒಂದಷ್ಟು ಜನ ಬೌಲರ್ಗಳು ಬೇಕು. ಯಾರ್ಯಾರು ಇರ್ತಾರೆ ಅಂತ ಒಂದು ಊಹೆ ಮಾಡೋಣ. ಅದರಲ್ಲಿ ನನ್ನ ಮುಂದೆ 2 ಬೌಲರ್ಸ್ ಬರ್ತಾರೆ. ಆ 2 ಒಬ್ಬರಂತೂ ಆಡ್ತಾರೆ ಅಂತ ನನ್ನ ನಂಬಿಕೆ. ಒಬ್ಬರು ಶಿವಮ್ ಮಾವಿ ಅಂತ, ಇನ್ನೊಂದು ನಮ್ಮ ಹರ್ಷಲ್ ಪಟೇಲ್. ಮುಂಚೆ RCBಗೆ ಆಡ್ತಾಯಿದ್ರು. ಅವ್ರು ಈಗಲೂ ಒಂಥರ ವೆರಿ ಇಂಟೆಲಿಜೆಂಟ್ ಬೌಲರ್ ಅಂತ ಹೇಳ್ಬೋದು. ಕೆಲವು ಸಲ ಇಂಟೆಲಿಜೆನ್ಸ್ ಕೈ ಕೊಟ್ಟಿದೆ ಅವ್ರಿಗೆ ರೀಸೆಂಟ್ ಪಾಸ್ಟಲ್ಲಿ. ಬಟ್ ಸ್ಟಿಲ್ ಹೀ ಈಸ್ ಎ ಬೌಲರ್ ವರ್ತ್ ಹೀಸ್ ವೆಯ್ಟ್. ಸೊ ಇವರಿಬ್ಬರಲ್ಲಿ ಒಬ್ಬರು ಆಗ್ತಾರೆ ಅಂತಂದರೆ 5 ಬೌಲರ್ ಆಯಿತು. ಈಗ 6ನೇ ಬೌಲರ್ ಅಂತ ಒಬ್ಬರು ಸ್ಪಿನ್ನರ್ ಇದ್ದಾರೆ, ಝೀಶನ್ ಅನ್ಸಾರಿ ಅಂತ, ಅವರು ಇರ್ತಾರೆ. ಪ್ಲಸ್ ಇಷ್ಟು ಜನಕ್ಕೆ ಯಾರಿಗಾನ ಒಬ್ಬರಿಗೆ ಏನಂತೀವಿ ನಾವು, ಒಂಥರ ಆಫ್ ಡೇ ಅಂತ ಆಯಿತು ಅಂತಾರೆ ಬೌಲಿಂಗಲ್ಲಿ. ನಮ್ಮ ಅಭಿಷೇಕ್ ಶರ್ಮಾ ಇದ್ದಾರೆ. ಕಂಫರ್ಟಬಲ್ಲಾಗಿ 1-2 ಓವರ್ ಹಾಕ್ಸೋದಂತೂ ಏನು ಮೋಸ ಇರೋಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಸೊ SRH ಫಸ್ಟ್ ಬ್ಯಾಟಿಂಗ್ ಆಡಿದರೆ ಇಷ್ಟು ಜನ ಬೌಲರ್ಗಳು ನಮಗೆ ಟಕ್ಕರ್ ಕೊಡೋದಕ್ಕೆ SRH ಕಡೆ ನಿಂತಿರ್ತಾರೆ. ಬೈ ಚಾನ್ಸ್ ನಮ್ಮ ಅದೃಷ್ಟಕ್ಕೆ RCB ಟಾಸ್ ಗೆದ್ದು ನಾವು ಫೀಲ್ಡಿಂಗ್ ತೊಗೊಳ್ತು ಅಂತಂದರೆ, ನಾನು ಬರೀ ಬೌಲರ್ಸ್ ಬಗ್ಗೆ ಹೇಳಲ್ಲ, ನಾನು ಇಡೀ ಟೀಮ್ನೇ ರನ್ ಮಾಡಿಬಿಡ್ತೀನಿ. ಯಾಕೆಂದರೆ RCB ನಮ್ಮ ಟೀಮು, ನಾವೆಲ್ಲರೂ ಒಂಥರ RCB ಸೆಲೆಕ್ಟರ್ಸೇನೇನೆ. ಸೊ 2 ಥರ ನಾನು ಇದರಲ್ಲಿ ನನ್ನ ಐಡಿಯಾಸ್ ನಿಮ್ಮ ಮುಂದೆ ಕೊಡ್ತೀನಿ. ಯಾರು ತರಬಹುದು, ನನ್ನ ಪ್ರಕಾರ ಯಾರು ತಂದರೆ ಚೆನ್ನ, ಅದೆರಡನ್ನೂ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಮೋಸ್ಟ್ಲಿ ಅದನ್ನು ಮ್ಯಾಚ್ ಆದಮೇಲೆ ರಿವ್ಯೂ ಮಾಡೋದಕ್ಕೆ ಈ ಒಂದು ಚಿಕ್ಕದೊಂದು ನನ್ನ ಅನಾಲಿಸಿಸ್ ಹೆಲ್ಪ್ ಆಗಬಹುದು. ನಂಬರ್ 1 ಅವರು ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಯಾವತ್ತೂ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿಗೆ ಪಾರ್ಟ್ನರ್, ಓಪನಿಂಗ್ ಬ್ಯಾಟಿಂಗ್ ಪಾರ್ಟ್ನರ್ ಆಗಿ ಅವರು ಫಿಲ್ ಸಾಲ್ಟನ್ನೇ ಆಡಿಸ್ತಾರೆ. ಚೆನ್ನಾಗಿ ನಡ್ಕೊಂಡು ಬಂದಂಥ ಪೇರ್ ಅದು, ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದೆ. ಆದರೆ ನನ್ನ ಮಾತು ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಅವರು, ನಾನು ಜೇಕಬ್ ಬೆಥೆಲ್ ಆಡಿಸಿ ಅಂತಂತೀನಿ. ಯಾಕಪ್ಪ ಅಂತಂದರೆ RCB ಈಸ್ ಎನ್ ಎಮೋಷನ್. ಸ್ಪೆಕ್ಟೇಟರ್ಸ್ಗೆ ಇಟ್ ಈಸ್ ಎನ್ ಎಮೋಷನ್, ಫ್ಯಾನ್ಸ್ಗೆ ಇಟ್ ಈಸ್ ಎನ್ ಎಮೋಷನ್. ಆದರೆ ಸೆಲೆಕ್ಷನ್ ಮಾಡುವಾಗ ಎಮೋಷನ್ ಇರಬಾರ್ದು. ವಿ ಶುಡ್ ಗೋ ಬೈ ಫಾರ್ಮ್. ಅದನ್ನು ತೊಗೊಳ್ತು ಅಂತಂದರೆ ನಾನು ಸಾಲ್ಟ್ಗೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಈ ಮ್ಯಾಚಲ್ಲಿ ಐ ವಿಲ್ ಡೆಫಿನೆಟ್ಲಿ ಟ್ರೈ ವಿತ್ ಜೇಕಬ್ ಬೆಥೆಲ್. ಇವರಿಬ್ಬರಾಯಿತು. 3ನೇದು ನೋ ಡಿಸ್ಪ್ಯೂಟ್ ಅಟ್ ಆಲ್, ನಮ್ಮ ದೇವದತ್ ಪಡಿಕ್ಕಲ್. 4ನೇ ಬ್ಯಾಟ್ಸ್ಮನ್ ಈಸ್ ಕ್ಯಾಪ್ಟನ್ ರಜತ್ ಪತಿದಾರ್.
ಐದನೇದು ಜ್ಞಾಪಕ ಇಲ್ಲಿ, ನಾವು ಫಸ್ಟ್ ಬೌಲಿಂಗ್ ಮಾಡ್ತಾಯಿದ್ದೀವಿ, ಬ್ಯಾಟಿಂಗ್ ಅಲ್ಲ. ಸೊ ಐದನೇವರು ನನ್ನ ಪ್ರಕಾರ ಟಿಮ್ ಡೇವಿಡ್ ಬರ್ತಾರೆ. ಆರನೇವರಾಗಿ ನಮ್ಮ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ. ಸೊ ಏನು ಸಾಲಿಡ್ 6 ಬ್ಯಾಟ್ಸ್ಮೆನ್ ಇದ್ದಾರೆ ನಮ್ಮ ಟೀಮಲ್ಲಿ. 20 ಓವರು ಚೆನ್ನಾಗಿ ಬ್ಯಾಟಿಂಗ್ ಆಡೋಕ್ಕೆ ಈ 6 ಜನನೇ ಸಾಕು. ಬೈ ಚಾನ್ಸ್ ಹೇಳೋಕ್ಕಾಗಲ್ಲಲ್ವ, ಕ್ರಿಕೆಟ್ ಈಸ್ ಎ ಗೇಮ್ ಆಫ್ ಚಾನ್ಸಸ್ ಅಂತಂತೀವಿ. ಏನಾದರೂ ನಮ್ಮ ಬ್ಯಾಟಿಂಗಲ್ಲಿ ಯಾರನ್ನ ಕೈ ಕೊಟ್ಟರು ಅಂತಂದರೆ ಆವಾಗ ಇವರು 6 ಜನಕ್ಕೆ ಸಪೋರ್ಟಾಗಿ ನಿಂತು ನಾನು ನಿಮ್ಮ ಜಾಗ ತೊಗೊಂಡು ಆಡ್ತೀನಿ ಜವಾಬ್ದಾರಿಯುತವಾಗಿ ಅನ್ನೋಕ್ಕೆ ಇಬ್ಬರು ಪ್ಲೇಯರ್ಸ್ ಅಂತೂ ಗ್ಯಾರಂಟಿ ಇರ್ತಾರೆ. ಒಬ್ಬರು ನಮ್ಮ ಕೃಣಾಲ್ ಪಾಂಡ್ಯ, ಇನ್ನೊಬ್ಬರು ರೊಮಾರಿಯೋ ಶೆಪರ್ಡ್. ಸೊ 8 ಜನ ಆದರು. ಇನ್ನು 9ನೇವರು ಭುವನೇಶ್ವರ್ ಕುಮಾರ್ ಆಗಿರ್ತಾರೆ. 10ನೇವರು ನ್ಯೂಜಿಲೆಂಡ್ ಬೌಲರ್ ಟಫಿ. ಆಮೇಲೆ 11th ನಮ್ಮ ಸುಯೇಶ್ ಶರ್ಮಾ. ಇದು ನಾವು ಫಸ್ಟು ಬೌಲಿಂಗ್ ಮಾಡಿದ್ರೆ ಇದು ಇಟ್ಕೊಂಡಿರ್ತೀವಿ. ನಾನು ಯಾವುದಕ್ಕೂ 12th ಬ್ಯಾಟ್ಸ್ಮನ್ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಇರ್ತಲ್ಲ, ಅದರಲ್ಲಿ ನಾನು ವೆಂಕಟೇಶ್ ಅಯ್ಯರ್ನ ಇಟ್ಕೊಂಡಿರ್ತೀನಿ. ಯಾಕಪ್ಪ ಅಂತಂದರೆ ನಮ್ಮ ಬೌಲರ್ಗಳಲ್ಲೂ ಕೆಲವ್ರಿಗೆ ಆಫ್ ಡೇ ಆಗಬಹುದು. ಹೆಂಗಿದ್ರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡ್ತೀವಿ. ಸೊ ಸೆಕೆಂಡ್ ಇನ್ನಿಂಗ್ಸ್ ಹೊತ್ತು ನಮಗೆ ಬ್ಯಾಟಿಂಗ್ ಮೇಲೆ ಇರಬೇಕು. ಈ ಒಂದು ಕಾರಣಕ್ಕೆ ಇದರಲ್ಲೇ ನಾನು ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಇಲ್ಲ ಬೌಲಿಂಗ್ ಸ್ಟ್ರೆಂತಿಗೆ ಅಂತಲೇ ತರ್ಬೋದು, ಇಲ್ಲ ಈ ಇನ್ನಿಂಗ್ಸ್ ಆದಮೇಲೆ ಬಾಪ ಬ್ಯಾಟಿಂಗಲ್ಲಿ ನೀನು ಸಖತ್ತಾಗಿ ಆಡು ಅಂದ್ಬಿಟ್ಟು ಅಂತ ಫ್ರೀ ಹ್ಯಾಂಡ್ ಕೊಟ್ಟು ಅವ್ರ ಕೈಲಿ ಬ್ಯಾಟಿಂಗ್ ಆಡಿಸ್ಬೋದು. ಇದು ನನ್ನ 12 ಟೀಮ್ ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ ಪ್ಲೇಯರ್. ಬೈ ಚಾನ್ಸ್ ಏನಾದ್ರೆ RCB ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಫಸ್ಟ್ ಇನ್ನಿಂಗ್ಸ್ ನಾವು ಬ್ಯಾಟಿಂಗ್ ಆಡಿರ್ತೀವಿ. ಆವಾಗ ನಾನು ಡೆಫಿನೆಟಾಗಿ ಸುಯೇಶ್ ಶರ್ಮಾನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದು ವೆಂಕಟೇಶ್ ಅಯ್ಯರ್ನ ಬ್ಯಾಟ್ಸ್ಮನ್ ಆಗಿ ತಂದಿರ್ತೀನಿ. ಇದು ನನ್ನ ಟೀಮ್. ನಿಮ್ಮದೇನಾದ್ರೂ ನನ್ನ ಟೀಮ್ಗೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಎಲ್ಲೆಲ್ಲಿ ಡಿಫ್ರೆನ್ಸಸ್ ಇದೆ, ದಯವಿಟ್ಟು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾತಕ್ಕೆ ಅಂತಲೂ ತಿಳಿಸಿ. ಬಿಕಾಸ್ ಇದೊಂದು ಊಹೆ ಅಲ್ವಾ, ಎಲ್ಲ ಊಹೆನೂ ಸರಿನೇ. ಆದ್ದರಿಂದ ಲೆಟ್ ದೇರ್ ಬಿ ಎ ಡೈಲಾಗ್ ಬಿಟ್ವೀನ್ ದ ಟೂ ಅಂತ. ಇದು ಪಿಚ್ ಆಯಿತು, ಟಾಸ್ ಆಯಿತು, ಟೀಮ್ ಕಾಂಪೋಸಿಷನ್ ಆಯಿತು. ಈಗ ಮುಖ್ಯವಾಗಿ ಬರೋದು ಹೂ ವಿಲ್ ವಿನ್ ದ ಮ್ಯಾಚ್. ಇದೊಂಥರ $1 ಮಿಲಿಯನ್ ಕ್ವಶನ್ ಅಂತೀವಲ್ಲ, ಆ ಥರ ಇದು. ನಮ್ಮ RCBಗೆ ಹೋದ ವರ್ಷ ಒಂದು ಬಿಟ್ಟರೆ ಯಾವತ್ತೂ ಶುಭಾರಂಭ ಅಂತ ನಾವು ಮಾಡಿದ್ದೇ ಬಹಳ ಕಮ್ಮಿ. ಅದರಲ್ಲೂ KSCAನಲ್ಲಿ ನಮ್ಮದು ಯಾವತ್ತೂ ಒಂದು ಹೆಜ್ಜೆ ಹೋಸ್ಟ್ಗಳಲ್ವ, ನಾವಾಗ ಯಾವಾಗಲೂ ಅತಿಥಿಗಳಿಗೆ ನಾವು ಮಣೆ ಹಾಕುವಂಥ ಸಂಸ್ಕಾರವಂತರು ನಾವು. ಸೊ ನನ್ನ ಪ್ರಕಾರ ಈ ಮ್ಯಾಚ್ 55-45 ಇನ್ ಫೇವರ್ ಆಫ್ SRH ಅಂತ ಇದೆ. ಯಾಕೆಂದರೆ SRH ದೈತ್ಯ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ, ಅದರಲ್ಲೇನು ಅನುಮಾನನೇ ಇಲ್ಲ. ಪ್ರಪಂಚದಲ್ಲಿರೋ ಎಲ್ಲ ಬೌಲರ್ಸು ಹೆದರುವಂಥ ಬ್ಯಾಟ್ಸ್ಮನ್ಗಳಿದ್ದಾರೆ. ಅವ್ರ ಬ್ಯಾಟಿಂಗ್ ಡೆಪ್ತ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸ್ವಲ್ಪ ನಮ್ಮ ಹಿಸ್ಟರಿ ಕೂಡ ತೊಗೊಂಡ್ರೆ SRH ಹ್ಯಾಸ್ ಬೀಟನ್ RCB ಮೋರ್ ನಂಬರ್ ಆಫ್ ಟೈಮ್ಸ್. ಇದೆಲ್ಲ ತೊಗೊಂಡು ಸ್ವಲ್ಪ 55-45 ಇನ್ ಫೇವರ್ ಆಫ್ SRH ಅಂತಂತೀನಿ. ಯಾವುದು ಐಡಿಯಲ್ ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಅಂತಂದರೆ ಎನಿಥಿಂಗ್ ಲೆಸ್ ದ್ಯಾನ್ 220 ನನ್ನ ಪ್ರಕಾರ ಅದು ನಾಟ್ ಎ ವಿನ್ನಿಂಗ್ ಸ್ಕೋರ್. ಗೆದ್ದರೆ 100% ಕ್ರೆಡಿಟ್ ಬೌಲರ್ಸ್ಗೆ ಹೋಗುತ್ತೆ. ಎನಿಥಿಂಗ್ ಅಬೌಟ್ 240-250 ಈಸ್ ಎ ಸೇಫ್ ಸ್ಕೋರ್. ಅದಕ್ಕಿಂತ ಕಮ್ಮಿ ಆಯಿತು ಅಂತಂದರೆ ನಮ್ಮ KSCA ಅಂತ ಪಿಚ್ಚಲ್ಲಿ ಸ್ವಲ್ಪ ಗ್ಯಾರಂಟಿ ಇರಲ್ಲ ಗೆಲ್ಲೋದು. ಸೊ ನನ್ನ ಪ್ರೆಡಿಕ್ಷನ್ನು ವಿನ್ನಿಂಗ್ ಸ್ಕೋರ್ ಈಸ್ 240+ ಅಂದ್ಬಿಟ್ಟು ಅಂತ. ಮಿತ್ರರೇ, ಇದು ನನ್ನ ಪ್ರಿವ್ಯೂ ಬಿಟ್ವೀನ್ RCB SRH. ಎಲ್ಲೆಲ್ಲಿ ನನ್ನ ಪ್ರಿಡಿಕ್ಷನ್ ನಿಮ್ಮ ಅನಿಸಿಕೆ ಟ್ಯಾಲಿ ಆಗಿದೆ ಹೇಳಿ, ಕಾಮೆಂಟಲ್ಲಿ ಹೇಳಿ. ಎಲ್ಲೆಲ್ಲಿ ಡಿಫರ್ ಆಗಿದೆ, ಯಾತಕ್ಕೆ ಡಿಫರ್ ಆಗಿದೆ ಅದನ್ನು ತಿಳಿಸಿ. ಬಿಕಾಸ್ ಇಟ್ಸ್ ಎ ಹೆಲ್ತಿ ಡಿಸ್ಕಷನ್. ನಾವೆಲ್ಲರೂ RCB ಅಭಿಮಾನಿಗಳೇನೇನೆ. ಸೊ ಅಭಿಮಾನಿಗಳಲ್ಲಿ ಈ ಚರ್ಚೆ ಆಗೋದು ನನ್ನ ಪ್ರಕಾರ ವೆರಿ ಹೆಲ್ದಿ ಚರ್ಚೆ. ಈ ಚರ್ಚೆ ಆಗಲಿ. ಹೋದ ವರ್ಷ ಗೆದ್ದಿದ್ದೀವಿ, ಈ ವರ್ಷವೂ ಗೆಲ್ಲಬೇಕು ಅಂತ ಆಸೆ ಇದೆ, ಖಂಡಿತ ಇದೆ.
ಈ ವರ್ಷ ನಮ್ಮ ವಿಮೆನ್ಸ್ ಟೀಮ್ ಕೂಡ ಗೆದ್ದಿದ್ದಾರೆ. ಒಟ್ಟು 3 ಟ್ರೋಫಿ ಬಂದಿದೆ. ಈಗ 4ನೇ ಟ್ರೋಫಿನೂ ಈ ಸಲನೂ IPL ಮೂಲಕ ನಮ್ಮದೇ ಆಗಲಿ ಆಗುವಂಥ ಎಲ್ಲ ಲಕ್ಷಣಗಳು RCBಲಿ ಖಂಡಿತ ಇದೆ. ನಾವು ಹೇಳ್ತೀವಲ್ಲ, ಡಾರ್ಕ್ ಹಾರ್ಸ್ ಯಾರು ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಅದರಲ್ಲಿ ಒಂದು ಊಹೆ ಮಾಡೋದಿತ್ತು ಅಂತಂದರೆ, ನನ್ನ ಪ್ರಕಾರ RCBಗೆ ಜಿತೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಇವರಿಬ್ಬರು ಡಾರ್ಕ್ ಹಾರ್ಸ್ ಆಗ್ತಾರೆ. ಅಂದರೆ ಇವರಿಬ್ಬರು ಕೊಡೋ ಕಾಂಟ್ರಿಬ್ಯೂಷನ್ ನಮ್ಮ ಟೀಮ್ ಮೇಲೆ ಬಹಳ ಇಂಪ್ಯಾಕ್ಟ್ ಮಾಡುತ್ತೆ. ಮಿಕ್ಕಿದವರೆಲ್ಲ ಸ್ಟಾರ್ಸ್, ಎಲ್ಲ ಇಂಪಾರ್ಟೆಂಟೇನೆ, ಬಟ್ ದೀಸ್ ಟು ಇನ್ ಮೈ ಒಪಿನಿಯನ್ ಆರ್ ಡಾರ್ಕ್ ಹಾರ್ಸಸ್ ಅಂತ. ನಿಮ್ಮ ಲೆಕ್ಕದಲ್ಲಿ ಯಾರಿರ್ಬೋದು RCBಗೆ ಡಾರ್ಕ್ ಹಾರ್ಸ್? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಕ್ರಿಕೆಟ್ ಬಗ್ಗೆ ನಿಮ್ಮ ಜೊತೆ ನನ್ನ ಅನಿಸಿಕೆ ಹಂಚ್ಕೊಳ್ಳೋಕ್ಕೆ ನೆಕ್ಸ್ಟ್ RCB ಮ್ಯಾಚ್ ಆಗುತ್ತಲ್ಲ, ಅದರ ಪ್ರಿವ್ಯೂಗೆ ಖಂಡಿತ ಬರ್ತೀನಿ. ಚರ್ಚೆ ಮಾಡೋಣ, ವಿಚಾರಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, RCB ಗೆಲ್ಲಲಿ ಅಂತ ಪ್ರೇ ಮಾಡೋಣ. ಓಕೆ, ಟಿಲ್ ದೆನ್ ಬೈ ಆಲ್ ದ ಬೆಸ್ಟ್ RCB. ಗೆಲ್ಲಿ ಗೆಲ್ಲಿ ಗೆಲ್ಲಿ.